ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗುರುಕುಲ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ವಿಶೇಷ ಸುದ್ದಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇತ್ತೀಚೆಗೆ ಒಂದು ಆದೇಶ ಹೊರಡಿಸಿತು. SSLC ಹಾಗೇನೆ PUC ವಿದ್ಯಾರ್ಥಿಗಳು ಇನ್ಮುಂದೆ ಶೇಕಡ 33 ಅಂಕಗಳನ್ನ ಆಂತರಿಕ ಹಾಗೆ ಬಾಹ್ಯ ಎರಡೂ ಪರೀಕ್ಷೆಗಳಿಂದನೂ ಸಹ 33 ಅಂಕಗಳನ್ನ ತಗೊಂಡ್ರೆ ಪಾಸ್ ಅಂತ ಹೇಳಿ ಒಂದು ನಿರ್ಣಯವನ್ನ ಆದೇಶನ ಹೊರಡಿಸಿತು. ಸೊ ಈ ಒಂದು ಆದೇಶದ ಬಗ್ಗೆ ಇನ್ನೂ ಹಲವರಲ್ಲಿ ಒಂದು ಡೌಟ್ಸ್ ಇದೆ. ಹೇಗೆ ಇದು ಏನಾಗುತ್ತೆ ಹೇಗೆ ಅಂತೇಳಿ. ಹಾಗೇನೆ ಇನ್ನೂ ಹಲವಾರು ಆ ತಜ್ಞರುಗಳು, ಶಿಕ್ಷಣ ತಜ್ಞರುಗಳು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಿದ್ದಾರೆ. ಆದ್ರೆ ಈ ಒಂದು ಕಾರಣದಿಂದ ಇವತ್ತು ನಾನು ಕ್ಯಾಂಪ್ಸ್ ನ ಜನರಲ್ ಸೆಕ್ರೆಟರಿ ಅವರಾದಂತಹ ಶಶಿಕುಮಾರ್ ಸರ್ ಜೊತೆ ನಾನು ಇವತ್ತು ಮಾತಾಡ್ಲಿಕ್ಕೆ ಇಲ್ಲಿ ಬಂದಿದ್ದೀನಿ. ಸೊ ಅವರು ಇದ್ರ ಬಗ್ಗೆ ಏನ್ ಹೇಳ್ತಾರೆ, ಸೊ ರಾಜ್ಯದ ಜನತೆ ಅದರಲ್ಲೂ ಪೋಷಕರು, SSLC ವಿದ್ಯಾರ್ಥಿಗಳು ಹಾಗೇನೆ PUC ವಿದ್ಯಾರ್ಥಿಗಳ ಪೋಷಕರಿಗೆ ಅರ್ಥ ಆಗ್ಬೇಕಾದಂತಹ ಒಂದು ಮಾಹಿತಿ ಏನು ಅನ್ನೋದನ್ನ ಇವರು ಸಂಪೂರ್ಣವಾಗಿ ನಮ್ ಜೊತೆ ಹಂಚ್ಕೊಳ್ತಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಕಾರ್ಯಕ್ರಮಕ್ಕೆ ನಮಸ್ಕಾರ. ಸರ್, ಇವಾಗ ಏನು ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ನಿರ್ಣಯ ತಗೊಳ್ತೋ ಶೇಕಡ 33 ಅಂಕಗಳನ್ನ ಗಳಿಸಿದ್ರೆ ಸಾಕು, ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ ಇನ್ಮೇಲೆ ಅಂತೇಳಿ ಇದಾಗ್ತಾರೆ. ಆದ್ರೆ ಪೋಷಕರು ಹಾಗೇನೆ ಒಂದು ಕೆಲವು ತಜ್ಞರುಗಳು ಸಹ, ಕೆಲವು ಶಾಸಕರು, MLAಗಳು ಎಲ್ಲರೂ ಸಹ ಇನ್ನೂ ಸಹ ವಿರೋಧ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಏನು ನಮ್ಮ ಮಕ್ಕಳಿಗೆ ಮೌಲ್ಯ ಶಿಕ್ಷಣ ಹಾಳಾಗುತ್ತೆ ಅಂತ ಹೇಳಿ ಎಲ್ಲ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ರಾಜ್ಯ ಸರ್ಕಾರ, ಶಿಕ್ಷಣ ಇಲಾಖೆ ಏನು ತೆಗೆದುಕೊಂಡಿದೆ ಈ ನಿರ್ಧಾರ, ಇದು ಹಲವಾರು ಒಂದು 20-25 ವರ್ಷದಿಂದ ಕೊಡಬೇಕಾದ ನ್ಯಾಯವನ್ನ ಇವತ್ತು 1 ಕೋಟಿ ಮಕ್ಕಳು ರಾಜ್ಯ ಪಠ್ಯಕ್ರಮದಲ್ಲಿ, ಸರ್ಕಾರಿ ಹಾಗೂ ಖಾಸಗಿ ಅನುದಾನ ರಹಿತ ರಾಜ್ಯ ಪಠ್ಯಕ್ರಮದಲ್ಲಿ ಓದ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಸಿಕ್ಕಂತ ನ್ಯಾಯಯುತವಾದ ಸಮಾನತೆಯ ಒಂದು ಅಂಶ. ಯಾರು ಇದನ್ನ ವಿರೋಧಿಸ್ತಾ ಇದ್ದಾರೆ ಅಂದ್ರೆ ತುಂಬಾ ಬೆರಳೆಣಿಕೆ ಅಷ್ಟು. ಅವರೆಲ್ಲರೂ ಕೂಡ ಬೈ ಡಿಫಾಲ್ಟ್ ಅವರೇ ಶಿಕ್ಷಣ ತಜ್ಞರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕೆಲವರು ಅರ್ಥರಹಿತವಾಗಿ ಅವರ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳು, ಮೊಮ್ಮಕ್ಕಳು, ದುರ್ದೈವ, ಅವರು 33 ಮಾರ್ಕ್ಸ್ ಈ ಮಾನದಂಡದಲ್ಲೇ ಅವ್ರ ಮಕ್ಕಳೆಲ್ಲ ಪಾಸ್ ಆಗ್ತಾ ಇರೋದು. ಅದನ್ನು ಮರೆತು ಎಲ್ಲೋ ಒಂದ್ ಕಡೆ ಗುಣಮಟ್ಟ ಮಾಡತಕ್ಕಂತ ವಿಷಯ ಇದೆಯಲ್ಲ, ಅದು ಬೇರೆ. ಗುಣಮಟ್ಟವನ್ನು ಅಳೆಯೋದಾದ್ರೆ ಮೊದಲಿಗೆ ಪೂರ್ವ ಪ್ರಾಥಮಿಕ ಹಂತದಲ್ಲಿ 1ರಿಂದ 5 ಪಠ್ಯಪುಸ್ತಕ ಪರಿಷ್ಕರಣೆ, ಜೊತೆಗೆ ಶಿಕ್ಷಕರ ಲಭ್ಯತೆ, ಜೊತೆಗೆ ಆ ಶಿಕ್ಷಕರಿಗೆ ಶಿಕ್ಷಣ ಕೊಡೋದನ್ನೊಂದು ಬಿಟ್ಟು ಇನ್ನೆಲ್ಲಾ ಕೆಲಸ ಕೊಟ್ಟಿದಾರಲ್ಲ, ಬಿಸಿ ಊಟ ಇರ್ಬೋದು, ಲೆಕ್ಕ ಬರೆಯೋದು ಇರ್ಬೋದು, ಸೆನ್ಸಸ್ ಇರ್ಬೋದು, ಇದನ್ನ ಹೊರತುಪಡಿಸಿದ್ರೆ, ಅದ್ರ ಜೊತೆಗೆ ಪಠ್ಯಪುಸ್ತಕ ಸಮಯ ಸರಿಯಾಗಿ ಬಂದ್ಬಿಟ್ರೆ ನಿಜವಾದ ಗುಣಮಟ್ಟ ಆಟೋಮೆಟಿಕ್ ಆಗಿ ಬರುತ್ತೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ದಾರಿ ತಪ್ಪಿಸುವಂತ ಕೆಲಸ ನಡೀತಾ ಇದೆ ಕೆಲವರು. ಹಾಗಾದ್ರೆ ನನ್ ಕ್ವಶನ್, 25 ವರ್ಷದಿಂದ ನಮ್ಮ ರಾಜ್ಯ ಪೋಷಕರಿಗೆ ಏನು ಈ 35 ಅಂಕಗಳೇ ಬೇಕು, ಕನಿಷ್ಠ ಇರಬೇಕು ಪಾಸ್ ಆಗ್ಲಿಕ್ಕೆ ಅಂತ ಈಗ್ಲೂ ಸಹ ಕೆಲವರು ವಾದ ಮಾಡ್ತಿದ್ದಾರೆ. ಅದು ತಪ್ಪು, ಸರಿಯಾದ 35 ಅಲ್ಲ 40 ಇದ್ರೆ ಒಳ್ಳೇದು ಅನ್ನತಕ್ಕಂಥವ್ರು ಇದಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ. ಒಂದು ಉದಾಹರಣೆ ಕೊಡ್ತೇನೆ. ಒಂದು ತಾಯಿ ಹೊಟ್ಟೆಯಲ್ಲಿ ಒಂದು 2 ಅಥವಾ 3 ಮಕ್ಳು ಹುಟ್ಟಿರ್ತಾರೆ. ಅವರ ಆರ್ಥಿಕ ಪರಿಸ್ಥಿತಿಗೆ ಒಂದು ಮಗುವನ್ನ CBSE, ಒಂದು ಮಗುವನ್ನ ICSE, ಒಂದು ಮಗುವನ್ನ ಸರ್ಕಾರಿ ಶಾಲೆಗೆ ಸೇರಿಸಿರ್ತಾರೆ, ಅಥವಾ ರಾಜ್ಯ ಪಠ್ಯಕ್ರಮ ಖಾಸಗಿ ಸಂಸ್ಥೆಯಲ್ಲೇ ಸೇರಿಸಿರ್ತಾರೆ ಅಂದ್ಕೊಳ್ಳೋಣ. ಆ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಗು 27 ತೆಗೆದ್ರೆ ಫೇಲು, ತನ್ನ CBSE ಮಗು 13 ತೆಗೆದ್ರೆ ಪಾಸು. ಎಂತ ದುರಂತ ಇದು! ಅಲ್ಲಿ ಆಂತರಿಕ ಅಂಕ ಇದೆಯಲ್ಲ 20 ಮಾರ್ಕು, ಅದು ಪೂರ್ತಿ ಪರಿಗಣಿಸ್ತಾರೆ. ಇಲ್ಲಿ ಆ 20 ಅಂಕ ಪರಿಗಣಿಸೋದೇ ಇಲ್ಲ. ಅಂದ್ರೆ ಇದು ಏನು, ಆಂತರಿಕ ಅಂಕ ಏನು ಪುಕ್ಕಟೆ ಕೊಡೋದಲ್ಲ. ಆ ಮಗುವಿನ ಕೌಶಲ್ಯ, ಯೋಜನೆ, ಸಭ್ಯತೆ, ತನ್ನ ನಡವಳಿ, ಆ ಕ್ರೀಡೆಯಲ್ಲಿ ಇನ್ನೊಂದು ಮತ್ತೊಂದು, ಎಲ್ಲಾ ಮಕ್ಕಳಿಗೂ ಎಲ್ಲಾ ತರದ ಚಟುವಟಿಕೆ ಇರುತ್ತೆ. ಸಾರ್ವತ್ರಿಕವಾಗಿ ಅಳೆದು ತೂಗಿ ಆ ಒಂದು ಪದ್ಧತಿಯಲ್ಲಿ ಅಂಕವನ್ನ ಕೊಡೋದು, ಅದನ್ನ ಪರಿಗಣಿಸಿ ಇತರ ಎಲ್ಲಾ ಬೋರ್ಡ್, ಇಡೀ ದೇಶದಲ್ಲಿ ಎಲ್ಲಾ ರಾಜ್ಯಗಳು. ಕೇರಳದಲ್ಲಿ ಹೆಂಗಾದ್ರೆ 30 ಮಾರ್ಕ್ಸ್ಗೆ ಪಾಸಿಂಗು. ಹಂಗಾದ್ರೆ ಕೇರಳದಲ್ಲಿ ಇರೋರು ಎಲ್ಲಾ ಮಕ್ಕಳಿಗೂ ಗುಣಮಟ್ಟ ಇಲ್ಲ ಅಂತನ ಯಾರಾದ್ರೂ ಒಬ್ರು ಹೇಳಿ ನೋಡಿ. ವಿವೇಚನೆ ಪೂರ್ವಕವಾಗಿ ಇದನ್ನ ಮಾತನಾಡಬೇಕು. ಇದು ಸಂಶೋಧನಾತ್ಮಕವಾಗಿ ನಾವಲ್ಲ ಹೇಳ್ತಾ ಇರೋದು. ಇದು ಶಿಕ್ಷಣ ತಜ್ಞರು, ಶಿಕ್ಷಣ ಕ್ಷೇತ್ರದ ಪ್ರತಿನಿಧಿಗಳು, ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಂಘಟಿತರು, ಶಿಕ್ಷಕರ ಪ್ರತಿನಿಧಿಗಳು ಕೂಡ, ಜೊತೆಗೆ ಸಂಘಟನೆಯ ಪ್ರತಿನಿಧಿಗಳು, ಪಾಲಕ ಪೋಷಕರು ಎಲ್ಲರೂ ಕೂತು ಚಿಂತನೆ ಮಾಡಿ ವರದಿಗಳನ್ನ ಸಲ್ಲಿಸಿದ್ವಿ. ಇದನ್ನ ಇಟ್ಕೊಂಡು ಸರ್ಕಾರ ಕೂಡ, ಶಿಕ್ಷಣ ಇಲಾಖೆ, SSLC ಬೋರ್ಡು ಇದನ್ನ ಪರಿಶೀಲನೆ ಮಾಡಿ ಹೌದು ಅಂತ ಜ್ಞಾನೋದಯ ಆಗಿ ಇವತ್ತು ಸಮಾನ ನ್ಯಾಯವನ್ನ ಒದಗಿಸಿರುವಂತ ಕೆಲಸ. CBSE ಮಕ್ಕಳಿಗೆ ಹಾಗೆ ICSE ಮಕ್ಕಳಿಗೆ, ರಾಜ್ಯ ಪಠ್ಯಕ್ರಮದ ಮಕ್ಕಳಿಗೆ 3 ವಿದ್ಯಾರ್ಥಿಗಳಿಗೂ ಸಹ ಸಮಾನತೆ
ಅನ್ನೋದನ್ನ ಖಂಡಿತ ಆರ್ ಟಿ ಕಾಯ್ದೆ ನೋಡಿದ್ರೆ ಸಮಾನ ಯಾವುದೇ ಲೋಪ ಇರಬಾರ್ದು, ಯಾವುದೇ ಭೇದ ಭಾವ ಇರಬಾರ್ದು ಅಂತ ಇದೆ. ಅದೇ ರೀತಿಯಲ್ಲಿ ಇಲ್ಲಿ ಸಮಾನ ನ್ಯಾಯ, ಇದು ಮಗುವಿನ ಹಕ್ಕು. ಅವನು ದುರ್ಬಲ ವರ್ಗದವರು, ಕೂಲಿ ಕಾರ್ಮಿಕರು ಮಕ್ಕಳು ಅಥವಾ ಹಿಂದುಳಿದ ಮಕ್ಕಳು, ರೈತಾಪಿ ಮಕ್ಕಳು, ಅವರಿಗೆ ಅಕಸ್ಮಾತ್ ಆರ್ಥಿಕವಾಗಿ ವ್ಯವಸ್ಥೆ ಇಲ್ಲ ಅಂದ್ರೆ ಅವರಿಗೆ ಹೆಚ್ಚು ದುಡ್ಡು ಕೊಟ್ಟು ದೊಡ್ಡ ದೊಡ್ಡ ಶಾಲೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಕ್ಕೆ ಅವರಿಗೆ ಅವಕಾಶ ಇಲ್ಲ ಅಂದ್ರೆ ಅವರೆಲ್ಲ ವಂಚಿತ್ರ. ಅವರೆಲ್ಲ ಕಷ್ಟ ಬಿದ್ದು ಈ ತರದ ಕಟ್ಟುನಿಟ್ಟಿನ ಕ್ರಮದಲ್ಲಿ ಪಾಸ್ ಆಗಿ ಅಕಸ್ಮಾತ್ ಫೇಲ್ ಆದ್ರೆ ಒಂದು ತಿಳ್ಕೊಬೇಕು, ಈ ರಾಜ್ಯ ಅಥವಾ ಯಾರ್ಯಾರು ಇದರ ವಿರುದ್ಧ ಅಲ್ಲೊಂದು ಇಲ್ಲೊಂದು ಮಾತನಾಡ್ತಾ ಇದ್ದೀರಲ್ಲ, ನೀವು ಯೋಚನೆ ಮಾಡಿ. 1 ವರ್ಷಕ್ಕೆ ನಮ್ಮ ರಾಜ್ಯದಲ್ಲಿ 6 ರಿಂದ 7 ಲಕ್ಷ ಮಕ್ಕಳನ್ನ ಬೀದಿಗೆ ಹಾಕ್ತಾ ಇದೀವಿ. ಮದುವೆ ಮಾಡಿ ಕಳಿಸ್ತಾ ಇದ್ದಾರೆ, ದಾರಿ ತಪ್ಪು ಹೋಗ್ತಾ ಇದ್ದಾರೆ ಮಕ್ಕಳು. ಕೆಲ ವ್ಯವಸ್ಥೆಗಳು ನೋಡಿದ್ರೆ ಭಯಾನಕ ಆಗಿದೆ. ಡ್ರಗ್ಸ್, ಸಬ್ಸ್ಟೆನ್ಸ್ ಅಬ್ಯೂಸು, ಆಮೇಲೆ ಇವತ್ತು ಇತ್ತೀಚೆಗೆ ನೋಡಿದ್ರೆ 4,000ಕ್ಕಿಂತ ಹೆಚ್ಚು ಮಕ್ಕಳು ಅಪ್ರಾಪ್ತರು ಪ್ರೆಗ್ನೆಂಟ್ ಆಗೋಗಿದ್ದಾರೆ. ಇದೆಲ್ಲ ನೋಡಿದ್ರೆ ಮಕ್ಕಳನ್ನ ಏನ್ ಮಾಡ್ತಾ ಇದೀವಿ, ಇವನ್ನೆಲ್ಲ ನೋಡಿದ್ರೆ ಈ ಸಾಮಾಜಿಕ ಒಂದು ತೊಂದರೆಗೆ ಸಿಲುಕಾಕಿದ್ದಾರೆ. ಯಾಕೆ ನೋಡಿ, ಆ ಮಕ್ಕಳನ್ನ ಒಂದು ಸಲ ಫೇಲ್ ಅಂತ ಹೇಳಿ ಹಣಪಟ್ಟಿ ಕಟ್ಟಿ ನಾವೇನಾರ ಹೊರಗಡೆ ಹಾಕ್ಬಿಟ್ರೆ, ಸಾಮರ್ಥ್ಯ ಇರೋರ್ನ, ಸಾಮರ್ಥ್ಯನೇ ಇಲ್ಲದೆ ಇದ್ರೆ ಅದು ಪ್ರಶ್ನೆ ಬೇರೆ. ಸಾಮರ್ಥ್ಯ ಇರೋರು 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ ಅಲ್ಲಿ ಅವ್ರನ್ನ ಹೊರಗಡೆ ಹಾಕ್ಬಿಟ್ರೆ ಅವರ ಭವಿಷ್ಯ ಇನ್ನು ಮತ್ತೆ ಮುಂದಿನ ಶಿಕ್ಷಣಕ್ಕೆ ಹೋಗಲ್ಲ. ಈ ರೀತಿ ಏನೇನು ಸಮಸ್ಯೆಗಳಾಗ್ತಿದ್ದವು ಅಂತಹ ಸಮಸ್ಯೆಗಳನ್ನ ಹೋಗ್ಲಾಡ್ಸ್ಲಿಕ್ಕೆ ರಾಜ್ಯ ಸರ್ಕಾರ ಏನೇನ್ ಕ್ರಮ ಕೈಗೊಳ್ತಿದೆ ಅನ್ನೋದ್ರ ಬಗ್ಗೆ ಅಲ್ಲ, ಒಂದು ದೊಡ್ಡ ಪರಿಹಾರ ಕೊಟ್ಟಿದ್ದು ರಾಜ್ಯ ಸರ್ಕಾರ ಅರ್ಥ ಮಾಡಿಕೊಂಡು ಸಮಾನ ನ್ಯಾಯವನ್ನ ಶಿಕ್ಷಣ ಇಲಾಖೆ ಕೊಟ್ಟಿದ್ದೆ ದೊಡ್ಡ ವರ. ಇದೊಂದು ಭಾಗ್ಯ 1 ಕೋಟಿ ಮಕ್ಕಳಿಗೆ. ಆದ್ರೆ ಪಾಲಕ ಪೋಷಕರಿಗೂ ಇದು ಅರ್ಥ ಆಗಿಲ್ಲ, ಶಿಕ್ಷಕರಿಗೂ ಎಷ್ಟೋ ಜನಕ್ಕೆ ಅರ್ಥ ಆಗಿಲ್ಲ. ಅವ್ರ ಮಕ್ಕಳೇ 13 ಮಾರ್ಕ್ಸ್ ತೆಗೆದು ಪಾಸ್ ಆಗ್ತಾ ಇರ್ತಾರೆ, ಎಲ್ಲೂ ಗುಣಮಟ್ಟ ಕಮ್ಮಿ ಆಗಲ್ವಾ ಅನ್ನುವಂಥದ್ದು ನಾವು ಕೇಳಿದ್ದೇವೆ. ಯಾವಾಗ ಅವ್ರಿಗೆ ಅರ್ಥ ಮಾಡಿಸಿದ್ವಿ, ಅವ್ರ ಹೊಟ್ಟೆಲೆ ಹುಟ್ಟಿರೋ 2-3 ಮಕ್ಕಳನ್ನ ನಾವು ಉದಾಹರಣೆ ಕೊಟ್ಟು ಮಾಡಿಸ್ವಿ, ಅಯ್ಯೋ ಅವರ ಅರ್ಥವೇ ಬದಲಾಗೋಯ್ತು. ಆದ್ರೆ ಇದು ಎಲ್ಲೋ ಮಾಜಿ ಶಿಕ್ಷಣ ಮಂತ್ರಿಗಳಾಗಿರ್ಬೋದು ಅಥವಾ ಕೆಲ ಸ್ವಯಂ ಘೋಷಿತ ಶಿಕ್ಷಣ ತಜ್ಞರು ಅನ್ನೋರೆಲ್ಲ ದಾರಿ ತಪ್ಪಿಸುವಂತ ಕೆಲಸ, ಅದು ಮಾನ್ಯ ಮುಖ್ಯಮಂತ್ರಿಗಳಿಗೆ ದಾರಿ ತಪ್ಪಿಸುವಂತ. ಇದು ನ್ಯಾಷನಲ್ ಪಾಲಿಸಿ ಅಲ್ಲ ಅಥವಾ ಆಕ್ಟ್ ಅಲ್ಲ, ಇದು ಒಳಗಡೆ ಇರತಕ್ಕಂತ ತಿದ್ದುಪಡಿ ಆಗಿರೋದ್ರಿಂದ ಅದು ಶಿಕ್ಷಣ ಇಲಾಖೆ ತಾನು ಸಮರ್ಥಕವಾಗಿ ಇದನ್ನ ಅರ್ಥ ಮಾಡಿಕೊಂಡು ಅದನ್ನ ಒಂದು ಪರಿಷ್ಕರಣೆ ಮಾಡಿದೆ. ಅದರಿಂದ ಸ್ವಾಗತವನ್ನ ಕೊಡ್ತೇವೆ. ಮುಖ್ಯಮಂತ್ರಿಗಳಿಗೂ ಶಿಕ್ಷಣ ಮಂತ್ರಿಗಳಿಗೆ ವಿಶೇಷವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಓಕೆ ಸರ್, ಇವಾಗ ಇನ್ನೂ ಸಹ ರಾಜ್ಯದ ಪೋಷಕರಿಗೆ, ಅದರಲ್ಲೂ ಸಹ ಸರ್ಕಾರಿ ಶಾಲೆಗಳಿಗೆ ಏನು ಮಕ್ಕಳನ್ನ ಸೇರಿಸ್ತಾರೋ ಹಾಗೇನೆ ಸರ್ಕಾರಿ ಶಾಲೆಗಳಿರೋ ಮಕ್ಕಳುಗಳನ್ನ ತಗೊಂಡೋಗಿ ಖಾಸಗಿ ಶಾಲೆಗಳಿಗೆ ಸೇರಿಸ್ತಾ ಇದ್ದಾರೆ, ಅಡ್ಮಿಷನ್ ಮಾಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಸರಿಯಾಗಿ ನಮ್ಮ ಮಕ್ಕಳಿಗೆ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣ ಸಿಗ್ತಿಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಪೋಷಕರಿಗೆ ಇನ್ನೂ ಗೊತ್ತಿಲ್ಲದ ಮಾಹಿತಿಗಳಲ್ಲಿ ಏನು 6th to 12th ಸರ್ಕಾರಿ ಶಾಲೆನಲ್ಲಿ ಏನ್ ಪಠ್ಯಕ್ರಮ ಇದೆಯೋ ಅದೇ ಪಠ್ಯಕ್ರಮ ಅದೇ ರೀತಿ ಗೊತ್ತಿಲ್ಲದಂತಹ ಮಾಹಿತಿಗಳು ರಾಜ್ಯದ ಒಂದು ಪೋಷಕರಿಗೆ, ಈ ರೀತಿ ಗೊತ್ತಿಲ್ಲದ ಮಾಹಿತಿಗಳು ಶಿಕ್ಷಣಕ್ಕೆ ಸಂಬಂಧಪಟ್ಟ ತುಂಬಾ ಇದಾವೆ. NCF 2005 ಪ್ರಕಾರ ನಾನು ಒಬ್ಬ ಸದಸ್ಯ, ಅವತ್ತು ತೀರ್ಮಾನ ಮಾಡಿದ್ವಿ ಇಡೀ ದೇಶದಲ್ಲಿ ಒಂದೇ ಪಠ್ಯಕ್ರಮ ಇರಬೇಕು. ಅಂದ್ರೆ ಗಣಿತ ಮತ್ತೆ ವಿಜ್ಞಾನ ಇಡೀ ದೇಶದಲ್ಲಿ, ಅದು ಕೇಂದ್ರೀಯ ಪಠ್ಯಕ್ರಮ ಆಗಿರ್ಬೋದು, CBSE ಇರ್ಬೋದು, ICSE ಇರ್ಬೋದು, IB ವಿಭಿನ್ನವಾಗಿರೋದು, ರಾಜ್ಯ ಪಠ್ಯಕ್ರಮ ಇರ್ಬೋದು, ಇಡೀ ದೇಶದಲ್ಲಿ ಒಂದೇ ಪಾಠ. ಅದಕ್ಕೆ ಅರ್ಹತೆ ಇರ್ತಕ್ಕಂಥ ಶಿಕ್ಷಕರ ಮಾನದಂಡ ಒಂದೇ, ಇರ್ತಕ್ಕಂಥ ಸಮಯ ಒಂದೇ, ಪಾಠ ಮಾಡೋದು ಒಂದೇ. ಎಲ್ಲಿ ಇದು ಲೋಪ ಆಗ್ತಾ ಇದೆ ನೋಡಿ. ಮೂಲ ಶಿಕ್ಷಣ ಇದೆಯಲ್ಲ ಸರ್ಕಾರಿ ಶಾಲೆಯಲ್ಲಿ, ಅಲ್ಲಿ ಪಾಪ ಆ ಶಿಕ್ಷಕರಿಗೆ ಪಾಠ ಮಾಡಕ್ ಬಿಡದೆ ಎಲ್ಲಾ ಕೆಲಸದಲ್ಲೂ ತೊಡಗಿಸ್ಕೊಂಡು ಅಲ್ಲಿ ಎಲ್ಲೋ ಒಂದ್ ಕಡೆ ಅನ್ಯಾಯ ಆಗ್ತಾ ಇದೆ. ಗುಣಮಟ್ಟ, ಇನ್ಫ್ರಾಸ್ಟ್ರಕ್ಚರು, ರೀಚ್ ಆಫ್ ದಿ ಸ್ಕೂಲ್ಸ್ ಇವೆಲ್ಲದೂ ಕೂಡ ಬೇರೆ ಬೇರೆ ಇದೆ. ಅದನ್ನ ಸರಿಪಡಿಸಿದ್ರೆ ಗುಣಮಟ್ಟ ತಾನಾಗ್ ತಾನು ಬರುತ್ತೆ. ಮತ್ತೆ ಹೆಚ್ಚುವರಿ ಶಿಕ್ಷಣ, ಮತ್ತೆ ಇವತ್ತು ಬದಲಾಗ್ತಾ ಇದೆ. ಇವತ್ತು ಅಂಗೈಯಲ್ಲಿ ಯೂನಿವರ್ಸಿಟಿ ಇಟ್ಕೊಂಡಿದೀವಿ ನಾವು, ಅಂಗೈಯಲ್ಲಿ ಯೂನಿವರ್ಸಿಟಿ ಆಳ್ತಾ ಇದೆ. ಇಂಥ ಪರಿಸ್ಥಿತಿಲೂ ದಡ್ರ ತರ ಬುದ್ಧಿಜೀವಿಗಳು, ಪಾಲಿಸಿ ಮಾಡ್ತಕ್ಕಂಥವ್ರು, ಈ ಪೊಲಿಟಿಷಿಯನ್ಸ್, ಒಂದು ರೀತಿಯಲ್ಲಿ ಅಸಹ್ಯ ಆಗತ್ತೆ ಅವ್ರು ಅರ್ಥ ಮಾಡ್ಕೊಂತ ಇರೋದು. ಇದು ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ನೋಡಿ, ಆಂಧ್ರಾಗೆ ಹೋಯ್ತು ಒಂದು ದೊಡ್ಡ ಗೂಗಲ್ ಸಂಸ್ಥೆ ಅಲ್ವಾ. ಅದೇ ರೀತಿ ಶಿಕ್ಷಣದಲ್ಲಿ ಅನ್ಯಾಯ ಮಾಡಿ ನೀವು ಇನ್ನೂ ಏನ್ ಮಾಡ್ಬೇಕು ಅಂತ ಇದ್ದೀರಾ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ಹಾಗಾಗಿ ದಯವಿಟ್ಟು ಈ ದಾರಿ ತಪ್ಪಿಸುವಂತ ತಜ್ಞರನ್ನ ನಂಬೇಡಿ. ಅವರು ಶಿಕ್ಷಣದ ವ್ಯವಸ್ಥೆ ಒಳಗಿರೋರಲ್ಲ, ಅವರು ಹೊರಗಡೆ ಅಲ್ಲಿ ಇಲ್ಲಿ ಇದ್ದು ಅವಾಗವಾಗ ಬಂದು ಹಿಟ್ ಅಂಡ್ ರನ್ ಮಾಡಿ ಗಾಳಿಲ್ ಗುಂಡಾರ್ಸ್ ಹೋಗೋವಂಥವ್ರು ಅವರಲ್ಲ. ನಿಜವಾದ ತಜ್ಞರು ಗಣೇಶ್ ಭಟ್ ಅಂತವ್ರು ಇದ್ದಾರೆ, ಅವರೇ ಇದನ್ನ ಮೊದಲು ಪರಿಷ್ಕರಿಸಿದ್ದು.
ಈ ಪರೀಕ್ಷಾ ಪದ್ಧತಿ. ಅವರೇ ಈಗ ಒಪ್ಪಿ ನಾನು ತಪ್ಪಾಯ್ತು, ಇವತ್ತಿನ ಪರಿಸ್ಥಿತಿಗೆ ಇದಲ್ಲ, ಇಡೀ ದೇಶದಲ್ಲಿ ಎಲ್ಲಾ ರಾಜ್ಯಗಳದ್ದು ವರದಿ ತರಿಸ್ಕೊಂಡು ನಾವು ಅದನ್ನ ಸಂಶೋಧನೆ ಮಾಡಿ ತುಂಬಾ ದೊಡ್ಡ ವರದಿಯನ್ನ ಸರ್ಕಾರ ಕೊಟ್ಟಿದ್ದೀವಿ. ಅದನ್ನ ಓದಿದ್ರೆ ನಿಮಗೆ ಕಣ್ ತೆರೆಸುತ್ತೆ. ಎಲ್ಲ ಒಂದ್ ಕಡೆ ಪಾಲಕ್ ಪೋಷಕರು ಅರ್ಥ ಮಾಡ್ಕೊಬೇಕು, ಎಲ್ಲಾ ಪಠ್ಯಕ್ರಮದಲ್ಲೂ ಒಂದೇ ಪಾಠ, ಆದ್ರೆ ಮಾನದಂಡಗಳು ಬೇರೆ ಇದ್ದಿದ್ರಿಂದ ವಂಚಿತರಾಗರು. ಅವರು 99% ರಿಸಲ್ಟ್, ಇವ್ರದ್ದು ಪಾಪ 50-60% ರಿಸಲ್ಟ್ ಅಂದ್ರೆ ಯಾಕೆ? ಅದಕ್ಕಿಂತ ಅನ್ಯಾಯ ಪುಕ್ಕಟ್ಟೆ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಆಗೋದ್ರ ಬದಲು ನಾವಿವತ್ತು ನ್ಯಾಯ ಹೋರಾಟ ಮಾಡಿದ್ದಿಷ್ಟೇ, ಪುಕ್ಕಟ್ಟೆ ಮಾರ್ಕ್ಸ್ ಬೇಡ, ಮಗು ತಾನು ಆಂತರಿಕ ಮಾರ್ಕ್ಸ್ ಏನ್ ಪಡೆದಿರುತ್ತೆ ಇತರೆ ಬೋರ್ಡಿನಲ್ಲಿ ಯಾವ ರೀತಿ ಅದನ್ನ ಪರಿಗಣಿಸ್ತಾರೆ ಅದೇ ನ್ಯಾಯವನ್ನ ರಾಜ್ಯ ಪಠ್ಯಕ್ರಮದವರಿಗೆ ಪರಿಗಣಿಸಿ ಅನ್ನುವಂತ ಸಾಮಾಜಿಕ ಕಳಕಳಿಯಲ್ಲಿ ಸಮಾನ ನ್ಯಾಯವನ್ನ ಕೇಳಿರೋದು, ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಮಕ್ಕಳೇ ಪಡೆದಂತ ಅಂಕವನ್ನ ಇಲ್ಲಿ ಕೊಡಿಸ್ತಾ ಇದ್ದೇವೆ ಹೊರತು ಯಾರು ಕೂಡ, ಅಥವಾ ಬೇರೆ ಬೋರ್ಡ್ ಅಲ್ಲಿ ಅದೇ ಅಂಕ ಪಡೆದ್ರೆ ಅವ್ರಿಗೆ ಗುಣಮಟ್ಟ, ಇಲ್ಲಿ ಅದನ್ನ ಪಡಿದೇನೆ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪುಕ್ಕಟ್ಟೆ ಪಾಸ್ ಮಾಡೋದ್ರ ಇದೆಯಲ್ಲ ಅದು ಗುಣಮಟ್ಟ ಅಲ್ವಾ ಅನ್ನೋದು ಪ್ರಶ್ನೆ ಬರ್ತದೆ. CBSE ಮಕ್ಕಳುಗಳು ಫೇಲೇ ಆಗ್ತಿರ್ಲಿಲ್ಲ. ಪಾಸ್ ಅಂಕಗಳನ್ನ ಶೇಕಡನ ನೋಡಿದ್ರೆ ತುಂಬಾನೇ ಯಾವಾಗ್ಲೂ ಹೈ ಇರ್ತಿತ್ತು. ಹಾಗೇನೆ ಫೇಲ್ ಆಗೋ ಮಕ್ಕಳೇನೆ ಕಡಿಮೆ. ಇದು ಇನ್ನು ಪೋಷಕರಿಗೆ, ನಮ್ಮ ರಾಜ್ಯ ಪೋಷಕರಿಗೆ, ಏನು ರಾಜ್ಯ ತಪ್ಪಿಲ್ಲ, ಇದು ಒಂಥರ ಮಾರ್ಕೆಟಿಂಗ್ ಸ್ಟ್ರಾಟಜಿ. CBSE ಅಂದ್ರೆ ICSE ಅಂದ್ರೆ ಉಳ್ಳವರಿಗೆ, ಹಣ ಇರೋರಿಗೆ ಅಲ್ಲೇನೋ ತುಂಬಾ ನ್ಯಾಚುರಲ್ ಆಗ್ರಿ. ಒಂದೇ ಒಂದು ಉದಾಹರಣೆ ಹೇಳ್ತೀನಿ, ರಾಜ್ಯ ಪಠ್ಯಕ್ರಮದಲ್ಲಿರೋ ಪಾಠ ಅದೇ, ಆ ಪಾಠದಲ್ಲಿ ಗುಣಮಟ್ಟದ ಪೇಪರು, ಪುಸ್ತಕ, ಸ್ವಲ್ಪ ಫಾಂಟ್ ಸೈಜ್ ಜಾಸ್ತಿ, ಬಣ್ಣ ಬಣ್ಣದ ಚಿತ್ರಗಳು ಜಾಸ್ತಿ ಇರ್ತವೆ, ಕಂಟೆಂಟ್ ಜಾಸ್ತಿ ಅಂತ. ಅದಕ್ಕೆ ಅದು 600-700 ರೂಪಾಯಿ, ನಮ್ ರಾಜ್ಯ ಪಠ್ಯಕ್ರಮದ 60-70 ರೂಪಾಯಿ. ಇಷ್ಟೇ ವ್ಯತ್ಯಾಸ, ಪಾಠ ಒಂದೇ. ಇಲ್ಲಿ ಈ ಸತ್ಯಗಳನ್ನ ಅರ್ಥ ಮಾಡಿ, ಆಮೇಲೆ ನೀವೇ ಬೊಬ್ಬೆ ಹೊಡಿತೀರಾ, ಅಯ್ಯೋ ಒಳ್ಳೆ ಹೊಡಿತಾ ಇದಾರೆ 6,000-8,000 ಪುಸ್ತಕಕ್ಕೆ ಅಂತ. ಇಲ್ಲಿ 2,000 ರೂಪಾಯಿ ಪುಸ್ತಕಕ್ಕೂ 8,000 ರೂಪಾಯಿ ಪುಸ್ತಕಕ್ಕೂ ಗುಣಮಟ್ಟ ಸ್ವಲ್ಪ ದಪ್ಪ ಇರ್ಲೇಬೇಕಲ್ಲ, ಅದು ಮಾರ್ಕೆಟ್ ಆಗಿ ಇರೋದು ಹೊರತು ಅಲ್ಲಿ ಇರ್ತಕ್ಕಂಥ ಕಂಟೆಂಟ್ ಯಾವುದೇ ಬದಲಾವಣೆ ಇಲ್ಲ. ಅಲ್ಲಿ ಕಲಿಸೋಂಥದ್ದು ಕೂಡ ಒಂದು ಅನ್ಯಾಯ ನಡೀತಾ ಇದೆ. ಅನೇಕ CBSE ICSE ಶಾಲೆಗಳಲ್ಲಿ ಅರ್ಧ 9ನೇ ಕ್ಲಾಸ್, ಅರ್ಧ ವರ್ಷದಲ್ಲೇ 10ನೇ ಕ್ಲಾಸ್ ಪಾಠ ಶುರು ಮಾಡ್ತಾರೆ. ಇಲ್ಲಿ ಶಿಕ್ಷಣ ಇಲಾಖೆ ಗದಾಪ್ರಹಾರ ಮಾಡ್ಕೊಂಡು ಅಲ್ಲಿ ಸೇತು ಬಂದ, ಇನ್ನೊಂದು ಮತ್ತೊಂದು ಅಂತ ಅವರ ಮನೆಯ ಮಕ್ಕಳಿಗೆ ಅನುಗುಣವಾಗಿ ನಮ್ಮ ಇಡೀ ಖಾಸಗಿ ಶಿಕ್ಷಣ ಸಂಸ್ಥೆಯ ಮಕ್ಕಳಿಗೂ ಕೂಡ ಆ ಮಾನದಂಡಗಳು 3-4 ಪ್ರಿಪರೇಟರಿ ಇವೆಲ್ಲ ಮಾಡಿ ಒಂದಷ್ಟು ಸಮಯನೂ ಅಭಾವ ಆಗತ್ತೆ. ಇಂಥ ಒಂದು ಗೊಂದಲ, ಮೇಲೆ ಪರೀಕ್ಷೆ ಮಾಡಿ ಇದನ್ನೆಲ್ಲ ಮಾಡಿರೋದ್ರಿಂದ ರೋಸತ್ ಹೋಗ್ಬಿಟ್ಟಿದ್ದಾರೆ ಪೇರೆಂಟ್ಸ್. ಅದರಿಂದ ಆ ಸ್ವಲ್ಪ ವಲಸೆ ಹೋಗ್ತಾ ಇದಾರೆ ಹೊರತು ಸತ್ಯ ಅರ್ಥ ಮಾಡ್ಕೊಂಡ್ಬಿಟ್ರೆ ದುಡ್ಡು ಉಳಿಯುತ್ತೆ. ಆ ದುಡ್ಡನ್ನ FD ಮಾಡ್ಕೊಂಡ್ರೆ ನಿಮ್ ಮಕ್ಳಿಗೆ ಭವಿಷ್ಯಕ್ಕಾಗತ್ತೆ. ಇವಾಗ 33% ಅಂಕಗಳನ್ನ ಪಡೆದ್ರೆ ಸಾಕು ವಿದ್ಯಾರ್ಥಿಗಳು ಪಾಸ್ ಅಂತ ಹೇಳಿದ್ದಾರೆ. ಈ ಒಂದು ಸಾಧಕ ಬಾಧಕಗಳನ್ನ ನೋಡೋದಾದಲ್ಲಿ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕಾಗಿರೋದೇನು ಸರ್? ರಾಜ್ಯದ ವಿದ್ಯಾರ್ಥಿ ನೋಡಿ, ವಿದ್ಯಾರ್ಥಿಗಳು 33 ಅಂಕ ಅಂದ ತಕ್ಷಣ ನಿಮ್ಗೇನೋ ನಿರಾಳ ಆಗೋಯ್ತು ಅಂತಲ್ಲ. ನಿಮ್ಮ ಆಂತರಿಕ ಅಂಕ ಏನಿದೆ ಅದು ಯಥಾವತ್ತಾಗಿದೆ. ಮೊದ್ಲು ಕೂಡ ಕೊಡ್ತಾ ಇದ್ವಿ, ಈಗ್ಲೂ ಕೂಡ ಕೊಡ್ತೇವೆ. ಆ 13 ಅಂಕದಲ್ಲಿ ಅದು ಪರಿಗಣಿಸುತ್ತೆ. ಅದನ್ನ ಪರಿಗಣಿಸ್ಬೇಕಾದ್ರೆ ನಿಮ್ಮ ಶಿಕ್ಷಕರು ಅದನ್ನ ಸರಿಯಾದ ರೀತಿಯಲ್ಲಿ ಅಳ್ದು ತೂಗಿ ಕೊಡ್ತಾರೆ. ಅದರ ಜೊತೆಗೆ ಇವತ್ತು ನಿಮ್ಮ ಗುಣಮಟ್ಟ ಚೆನ್ನಾಗೇ ಇದೆ, ಆದ್ರೆ ನಿಮ್ಮ ಖಿನ್ನತೆ ಇರಬಾರ್ದು. ಧೈರ್ಯವಾಗಿ, ಆಮೇಲೆ 2-3 ಮಾರ್ಕಲ್ಲಿ ಲಕ್ಷಾಂತರ ಮಕ್ಕಳಿಗೆ ಅನ್ಯಾಯ ಆಗೋದು, ಅಂತ ಮಕ್ಕಳಿಗೆ ಇದು ವರದಾನ ಆಗುತ್ತೆ. ಟಾಪರ್ಸ್ ಇದಾರಲ್ಲ 625ಕ್ಕೆ 625 ತೆಗಿಯುವಂತವ್ರು, ಆ ಡಿಸ್ಟಿಂಕ್ಷನ್ ತೆಗಿಯೋರು, ಆ ಸಂಖ್ಯೆ ಏನೂ ತೊಂದರೆ ಆಗಲ್ಲ. ಅವ್ರು ಹಂಗೆ ಇರ್ತಾರೆ, ಇನ್ನೂ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಒತ್ತಡ ರಹಿತವಾದ ಶಿಕ್ಷಣ ಆಗುತ್ತೆ. ಇಲ್ಲಿ ಒತ್ತಡ ಇರಲ್ಲ ಮಕ್ಕಳಿಗೆ, ಎಲ್ಲೋ ಒಂದ್ ಕಡೆ ನಿರಾಳ. ನಾವೆಲ್ಲ ಮಾತಾಡ್ತೀವಿ ಡೋಂಗಿ ಮಾತುಗಳು, ಮಕ್ಕಳಿಗೆ ಒತ್ತಡ ಆಗತ್ತೆ, ಪರೀಕ್ಷೆ ಒತ್ತಡ ಆಗತ್ತೆ. ಕಾಮನ್ ಸೆನ್ಸ್ ಇಲ್ವಾ? RR ಪರೀಕ್ಷೆ ಮಾಡೋದು ಒತ್ತಡ ಅಲ್ವಾ? CBSE ಇಲ್ಲ. ಸೊ ಇಲ್ಲಿ ಎಲ್ಲೋ ಒಂದ್ ಕಡೆ ಆ ಮಕ್ಕಳು ಈ ಮಕ್ಕಳು ಒಂದೇ ತರ ಹುಟ್ಟಿರ್ತಕ್ಕಂಥವ್ರು, ಒಂದೇ ಮೆದುಳಿನ ಸಾಮರ್ಥ್ಯ ಇರ್ತಕ್ಕಂಥವ್ರು, ಇದೇ ಸಮಾಜದಲ್ಲಿ, ಅದೇ ಗಲ್ಲಿಲಿ, ಅದೇ ರೋಡಲ್ಲಿ, ಪಕ್ಕದ ಮನೆಯಲ್ಲೇ ಇರೋಂಥವ್ರು, ಹೆಂಗೆ ವ್ಯತ್ಯಾಸ ಆಗುತ್ತೆ? ವ್ಯತ್ಯಾಸ ನಾವು ಮಾಡ್ತಾ ಇದೀವಿ ನಮ್ಮ ಸ್ವಾರ್ಥಕ್ಕೆ, ವ್ಯವಹಾರಾತ್ಮಕವಾಗಿ. ಆಮೇಲೆ ಎಲ್ಲೋ ಒಂದ್ ಕಡೆ CBSE ICSE ಶಾಲೆಯವರು ದಾಖಲಾತಿಗೆ ತೊಂದರೆ ಆಗತ್ತೆ ಅನ್ನೋಂತ ಹುನ್ನಾರ ಕೂಡ ಇದೆ. ಅದರಿಂದ ಇದನ್ನ ಮಾಡಿಸ್ತಾ ಇದ್ದಾರೆ ಅಂತ ಕೂಡ ಕೇಳಿ ಬರ್ತಾ ಇದೀವಿ. ಕೆಲವರು ಪಾಪ ಗುಣಮಟ್ಟ ಕೊಟ್ರೆ ಎಲ್ಲಾ ಶಾಲೆಗೂ ಮಕ್ಕಳು ಬರ್ತಾರೆ, ಅದರಲ್ಲಿ ಯಾವುದೇ ಆಕ್ಷೇಪ ಇಲ್ಲ. ಮಕ್ಕಳನ್ನ ಇನ್ಫ್ರಾಸ್ಟ್ರಕ್ಚರ್ ಇಂದ ಹಿಡಿದು, ಆಮೇಲೆ ಹೆಚ್ಚು ದುಡ್ಡು ಕೊಟ್ರೆ, ಡೊನೇಷನ್ ಕೊಟ್ರೆ, ಹೆಚ್ಚು ಪುಸ್ತಕದ ಬೆಲೆ ಇದ್ರೆ ಗುಣಮಟ್ಟ ಅನ್ನತಕ್ಕಂತ ಸಮಾಜದ ಪರಿಕಲ್ಪನೆ ಇದೆ, ಅದು ಹೋಗಿಸ್ಬೇಕು. ಇವೆಲ್ಲವೂ. ಆದ್ರೆ ನಾನು ಈ ಒಂದು ಆದೇಶ ಬಿಡುಗಡೆ ಆದ್ಮೇಲೆ ನಾನೊಂದು ವಿಡಿಯೋ ಮಾಡಿದ್ದೆ ಇದ್ರ ಬಗ್ಗೆ. 33 ಅಂಕ ತೆಗೆದ್ರೆ ಸಾಕು PUC ಮತ್ತೆ SSLC ವಿದ್ಯಾರ್ಥಿಗಳು ಇನ್ ಮುಂದೆ ಪಾಸ್ ಅಂತೇಳಿ. ಆದ್ರೆ ಯಾಮಾರ್ಬೇಡಿ ಅಂತ ನಾನು ವಿದ್ಯಾರ್ಥಿಗಳಿಗೆ ಹೇಳಿದ್ದೆ ನನ್ನ ವಿಡಿಯೋನಲ್ಲಿ.
ತುಂಬಾ ಅಲ್ಲ, ಜನ ಒಳ್ಳೆ ಒಳ್ಳೆ ನೋಡಿರ್ತಾರೆ. ಒಳ್ಳೆ ಹಾ. ಮಾತದು. ಏನಕ್ಕೆ ಅಂತ ಹೇಳಿದ್ರೆ ನನ್ನ ಒಂದು ಯಾಮರ್ಬೇಡಿ ಅಂತ ಏನಕ್ಕೆ ಹೇಳಿದೆ ಅಂತ ಹೇಳಿದ್ರೆ, ಮೊದ್ಲು 35 ತೆಗಿಬೇಕಾಗಿತ್ತು, ಇವಾಗ ಜಸ್ಟ್ 33 ತೆಗೆದ್ರು ನಾನು ಪಾಸ್ ಆಗ್ತೀನಿ, ಏನ್ ಜಾಸ್ತಿ ಓದೋಗ್ಬೇಕಾಗಿಲ್ಲ, ಜಾಸ್ತಿ ಎಫರ್ಟ್ ಹಾಕ್ಬೇಕಾಗಿಲ್ಲ ಅಂತೇಳಿ ಯಾಮಾರಿದ್ರೆ ಅವರು ಮುಂದೆ ಏನು ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ನಂಗೆ ಒಳ್ಳೆ ಹೇಳ್ತಿರ್ತಾರೆ. ಶಾಲೆ ಬೇಕು, ಅಲ್ಲಿ ಅಡ್ಮಿಷನ್ಗೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ. ಸೊ ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ 100ಕ್ಕೆ 100 ಸತ್ಯ. ಹ್ಮ್. ಜೊತೆಗೆ ಇನ್ನೊಂದು ಮರ್ತಿದ್ದೆ, ಹ್ಮ್. ಇಲ್ಲಿ 1ರಿಂದ 8 ಪುಕ್ಕಟ್ಟೆ ಪಾಸ್ ಮಾಡೋದಿದೆಯಲ್ಲ, ಹ್ಮ್, RTE ಕಾಯ್ದೆ ತಿದ್ದುಪಡಿಯಾಗಿದೆ 2019ರಲ್ಲಿ. ಇಡೀ ದೇಶ ಎಚ್ಚೆತ್ಕೊಂಡು ಇವತ್ತು 5ನೇ ತರಗತಿ 8ನೇ ತರಗತಿಲಿ ಪರೀಕ್ಷೆ ಮಾಡಿ ನಿಜವಾದ ಸಮಸ್ಯೆ ಇರ್ತಕ್ಕಂಥ ಮಕ್ಕಳಿಗೆ ಸಾಮರ್ಥ್ಯ, ಯಾಕಂದ್ರೆ ಶಿಕ್ಷಣ ಕೇವಲ ಪುಸ್ತಕದಲ್ಲಿರೋದು ಯಾರೋ ಹೇಳ್ಕೊಟ್ಬಿಟ್ರೆ ಕಲಿಯೋದಲ್ಲ, ದೇಹ ಕೂಡ ಸ್ಪಂದಿಸ್ಬೇಕು, ಮೆದುಳು ಸ್ಪಂದಿಸ್ಬೇಕು, ಅನೇಕ ಆಯಾಮಗಳಿದ್ದಾವೆ. ಆ ರೀತಿಯಲ್ಲಿ ವಂಚಿತರಾದಂತಹ ಮಕ್ಕಳಿಗೆ ಅವರಿಗೆ ಪುನಃ ಶಿಕ್ಷಣ ಸ್ವಲ್ಪ ಹೆಚ್ಚುವರಿ ಬೇಕಾಗುತ್ತೆ. ಅಂತವ್ರಿಗೂ ಸುಮ್ಮನೆ ಪಾಸ್ 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 ಮಾಡ್ಕೊಂಡು ಹೋದ್ರೆ ಎಲ್ಲೋ ಒಂದ್ ಕಡೆ ಅಂತ ಮಕ್ಕಳಿಗೆ ಅನ್ಯಾಯ ಮಾಡ್ತಾ ಇದ್ದೇವೆ. ಹಾಗಾಗಿ 1ರಿಂದ 8 ಈ ಏನು ರಾಷ್ಟ್ರೀಯ ಶಿಕ್ಷಣದ ವ್ಯವಸ್ಥೆ ಅಡಿಯಲ್ಲಿ RTE ಕಾಯ್ದೆ ತಿದ್ದುಪಡಿಯಾಗಿದೆ, ಅದನ್ನು ಕೂಡ ನಮ್ಮ ರಾಜ್ಯದಲ್ಲಿ ಅನುಷ್ಠಾನ ಮಾಡಿದ್ರೆ ಗುಣಮಟ್ಟ ತನ್ನಷ್ಟಕ್ಕೆ ತಾನೇ ಬೆಳೆಯುತ್ತೆ. ಮಕ್ಕಳಲ್ಲಿ ಜವಾಬ್ದಾರಿ ಬರುತ್ತೆ, ಭಯ ಬರುತ್ತೆ. ಭಯ ಅಂದ್ರೆ ಆರೋಗ್ಯವಾದ ಭಯ ಬೇರೆ, ಅನಾರೋಗ್ಯದ ಭಯ ಬೇರೆ. ಇವು ಎಲ್ಲವನ್ನು ಅಪ್ಪ ಅಮ್ಮನ ಮಾತೆ ಕೇಳ್ತಾ ಇಲ್ಲ, ಶಿಕ್ಷಕರ ಮಾತು ಇದ್ದಿದ್ದು ಕೇಳ್ತಾ ಇಲ್ಲ. ಈ ಪರಿಸ್ಥಿತಿಲಿ ಶಿಕ್ಷಕರಿಗೆ ಒಂದಷ್ಟು ಹಿಡಿತ, ಆಂತರಿಕ ಅಂಕವನ್ನ ಕೊಡುವಂತ ಮಾನದಂಡಗಳಿದಾವಲ್ಲ, ಅದನ್ನ ಸ್ವಲ್ಪ ಟೈಟ್ ಆಗಿ ಮಾಡಿದ್ರೆ ಪ್ರಾಮಾಣಿಕವಾಗಿ ಮಕ್ಕಳ ಕಲಿಕೆ ಸುಗಮ ಆಗುತ್ತೆ. ಸರ್, ಇವಾಗ ನೀವು ಮತ್ತೊಂದು ಮಾಹಿತಿನ ಹೇಳಿದ್ರಿ, ಪ್ರತಿ ವರ್ಷ 7ರಿಂದ 8 ಲಕ್ಷ ವಿದ್ಯಾರ್ಥಿಗಳು ಪಾಸ್ ಆಗದೇ ಅನುತ್ತೀರ್ಣರಾಗಿ ಹೊರಗುಳಿತಾ ಇದ್ದಾರೆ ಅಂತ ಹೇಳಿದ್ರು. ಹಾಗಾದ್ರೆ ಅವ್ರಿಗೆ ಉದ್ಯೋಗದ ಭವಿಷ್ಯ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಹೇಗೆ ಅವರ ಮುಂದಿನ ಒಂದು ಜೀವನ ಅಂತ ಹೇಳಿ? ತುಂಬಾ ಅನ್ಯಾಯ ಆಗ್ತಾ ಇದೆ. 6ರಿಂದ 7 ಲಕ್ಷ ಮಕ್ಕಳು ವರ್ಷ ಹೊರಗಡೆ ಉಳಿತಾ ಇದ್ದಾರೆ, ಹೈಯರ್ ಎಜುಕೇಶನ್ಗೆ ಹೋಗಕ್ ಆಗ್ತಾ ಇಲ್ಲ. ಇವ್ರೇನಾಗ್ತಾ ಇದಾರೆ, ಅಲ್ಲಿ ಇಲ್ಲಿ 1 ವರ್ಷ 2 ವರ್ಷ ವೇಸ್ಟ್ ಆಗಿ ಕೆಲವರು ಆಸಕ್ತಿ ಕಳ್ಕೊಂಡ್ಬಿಡ್ತಾರೆ, ಕೆಲಸ ಕಾರ್ಯಗಳಿಗೆ ಹೋಗ್ಬಿಡ್ತಾರೆ, ಅಥವಾ ಮದುವೆ ಮಾಡಿ ಕಳಿಸ್ಬಿಡ್ತಾರೆ, ಅಥವಾ ಬೇರೆ ಬೇರೆ ಕೆಟ್ಟ ಚಟಕ್ಕೆ ಬಲಿ ಆಗ್ತಾ ಇದ್ದಾರೆ. ಅದಕ್ಕಿಂತ ವರ್ಸ್ಟ್ ನೋಡಿ, ನಾವು ಎಷ್ಟೋ ಸಲ ನೋಡಿದೀನಿ, ಕನ್ನಡ ಹೋರಾಟಗಾರರೆಲ್ಲ ಹೊರ ರಾಜ್ಯದಿಂದ ಬಂದು ನಮ್ಮ ರಾಜ್ಯದಲ್ಲಿ ದಬ್ಬಾಳಿಕೆ ಆಗ್ತಾ ಇದೆ, ಅವ್ರು ಕೆಲಸ ಗಿಟ್ಟಿಸ್ಕೊಂತ ಇದಾರೆ ಅಂತ. ನಮ್ಮಲ್ಲಿ ಕೆಲಸ ಗಿಟ್ಟಿಸ್ಕೊಳಕ್ಕೆ ನಮ್ಗೆ ಬೇಸಿಕ್ ಮಿನಿಮಮ್ ಎಜುಕೇಶನ್ ಇಲ್ವಲ್ಲ ಲಕ್ಷಾಂತರ ಮಕ್ಕಳಿಗೆ. ಅದ್ರ ಬಗ್ಗೆ ಯಾರು ಯೋಚನೆ ಮಾಡಿಲ್ಲ. ಇಲ್ಲಿ ದುರಂತ ಏನು ಅಂದ್ರೆ, ಹೊರ ರಾಜ್ಯದಿಂದ 33 ಮಾರ್ಕ್ಸಿಗೆ ಅಥವಾ ಅದಕ್ಕಿಂತ ಕಮ್ಮಿ ಮಾರ್ಕ್ಸ್, ಕೇರಳ ತಗೊಂಡ್ರೆ 30 ಮಾರ್ಕಿಗೆ ಪಾಸಿಂಗು. ಅಂತವ್ರು ಅವ್ರು ಹೈಯರ್ ಎಜುಕೇಶನ್ಗೆ ಹೋಗಿ ಜೀವನ ರೂಪಿಸ್ಕೊಂಡು ಇಲ್ಲಿ ಬಂದು ಕೆಲ್ಸಗಳನ್ನ ಆಯ್ಕೆ ಮಾಡಿ ಒಳ್ಳೊಳ್ಳೆ ಸ್ಥಾನದಲ್ಲಿ, ಸರ್ಕಾರಿ ಆಗಿರ್ಬೋದು ಅಥವಾ ಸರ್ಕಾರೇತರ ಕೆಲಸ ಆಗಿರ್ಬೋದು, ಕೆಲಸ ತಗೊಂಡು ಒಳ್ಳೆ ಸಂಬಳ ತಗೊಂತಾ ಇದ್ದಾರೆ. ಅವ್ರ ಕೈ ಕೆಳಗೆ ನಮ್ಮ ಪಾಪದವು ಪಾಪ ಯಾರು 6-7 ಲಕ್ಷ ಮಕ್ಕಳು ಹೊರಗಡೆ ಹೋಗ್ತಾರಲ್ಲ, ಅದರಲ್ಲಿ ಲಕ್ಷಾಂತರ ಮಕ್ಕಳು ಬೇರೆ ದಾರಿ ಇಲ್ದೇನೆ ಅವರು ಸಣ್ಣ ಪುಟ್ಟ ಕೆಲಸಕ್ಕೆ, ಸೆಕ್ಯೂರಿಟಿನೋ ಅಂತವೆಲ್ಲ ಮಾಡೋದಕ್ಕೂ ಹಿಂದೇಟ್ ಹೊಡಿತಾರೆ. ಅದ್ರ ಜೊತೆಗೆ ಇವತ್ತು ಸ್ವಿಗ್ಗಿ, ಝೊಮ್ಯಾಟೊ, ಪೋರ್ಟರು ಇಂಥದ್ದು ಮಾಡ್ಕೊಂಡು ಪಾಪ ತುಂಬಾ ಕಷ್ಟ ಬಿದ್ದು ಗೌರವವಾದ ಕೆಲಸಗಳನ್ನ ಅದರಿಂದ ವಂಚಿತರಾಗ್ತಾ ಇದ್ದಾರೆ. ಕಾರಣ ಇಷ್ಟೇ, 10ನೇ ಕ್ಲಾಸಿಂದ 12ನೇ ಕ್ಲಾಸು, 12ನೇ ಕ್ಲಾಸಿಂದ ಮೇಲೆ ಒಂದ್ಸಲ ಮಗು ಜರ್ನಿ ಮಾಡ್ಬಿಟ್ರೆ ಜೀವನ ಉಜ್ವಲ ಮಾಡ್ಕೊಂತಾರೆ. ಯಾಕೆಂದ್ರೆ ಅದರ ಉದ್ದೇಶಗಳು, ಅದರ ಸಾಮರ್ಥ್ಯಗಳೇ ಬೇರೆ ಆಗುತ್ತೆ. ಇಲ್ಲಿ ಎಲ್ಲೋ ಒಂದ್ ಕಡೆ ದಾರಿ ತಪ್ಪುವಂತ ಸಮಯ. ಇಂಥ ಸಮಯದಲ್ಲಿ ಅವರ ಫೋಕಸ್ ಟೋಟಲ್ ಡೈವರ್ಟ್ ಆಗ್ಬಿಟ್ರೆ ಅವರಿಗೆ ಆಗುವಂತ ಅನ್ಯಾಯ ಈ ಜಗತ್ತಲ್ಲಿ ಯಾರು ಕೂಡ ಆ ನ್ಯಾಯವನ್ನ ಒದಗಿಸಕ್ಕಾಗಲ್ಲ. ಹಾಗಾಗಿ ಸರ್ಕಾರ, ಶಿಕ್ಷಣ ಇಲಾಖೆ ಇವತ್ತು ಇಂಥ ಅನ್ಯಾಯ ಆಗೋದ್ರ ಬಗ್ಗೆ ತಾವು ಒಂದು ಒಳ್ಳೆ ನಿರ್ಧಾರ ತೆಗೆದುಕೊಂಡಿದ್ದೀರಾ. ಮಾನ್ಯ ಶಿಕ್ಷಣ ಮಂತ್ರಿಗಳು ವಿಶೇಷವಾಗಿ ಇದನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ. ನಿಮ್ಮ ಶಾಶ್ವತವಾಗಿ ನೆನಪಲ್ಲಿ ಉಳಿಯುತ್ತೀರಾ. ಇಂಥ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಸಾಮಾಜಿಕ ಕಳಕಳೆಯಲ್ಲಿ ಸಾಮಾಜಿಕ ಇದು ಸೋಶೋ ಎಕನಾಮಿಕ್ ಸರ್ವೆ ಮಾಡ್ತಾ ಇದ್ದೀರಾ. ಅದರ ಅರ್ಥ ಸಮಾನ್ಯತೆಯನ್ನ ಕೊಡ್ತಕ್ಕಂಥದ್ದು. ಯಾರು ದೌರ್ಬಲ್ಯವಾಗಿರ್ತಾರೆ, ಹಿಂದುಳಿದ ವರ್ಗಕ್ಕೆ, ಶೋಷಿತ ವರ್ಗಕ್ಕೆ ನೀವೊಂದು ನ್ಯಾಯ ಒದಗಿಸುವಂಥದ್ದು, ಇದೇ ದೊಡ್ಡ ನ್ಯಾಯ. 1 ಕೋಟಿ ಮಕ್ಕಳಿಗೆ ನ್ಯಾಯ ಒದಗಿಸ್ತಾ ಇದ್ದೀರಾ. ಇದು ನಿಜವಾಗ್ಲೂ ನಿಮಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇವೆ. ಆದ್ರೆ ಇದನ್ನ ಯಾರಾದ್ರೂ ತಣ್ಣೀರೆರಚಕ್ಕೆ ಇದನ್ನ ಡೈಲ್ಯೂಟ್ ಮಾಡಕ್ ಬಂದ್ರೆ ಅವರಿಗೆ ನೀವು ಉತ್ತರ ಕೊಡ್ಬೇಕಾಗತ್ತೆ, ಸತ್ಯವನ್ನ ಹೇಳ್ಬೇಕಾಗತ್ತೆ. ಅಥವಾ ಈ ನಾವು ಮಾತನಾಡಿರೋದನ್ನ ಅವ್ರಿಗೆ ಕೇಳಿದ್ರೆ ಖಂಡಿತವಾಗ್ಲೂ ಅವರಿಗೆ ಇನ್ನೂ ಹೆಚ್ಚು ಅರ್ಥ ಆಗತ್ತೆ ಅಂತ ನಾನು ಭಾವಿಸಿದ್ದೆ. ಸರ್, ಕೊನೆ ಪ್ರಶ್ನೆ ನಂದು. ಇವಾಗ ರಾಜ್ಯದಲ್ಲಿ ಅವಾಗವಾಗ ಸರ್ಕಾರಗಳು ಬೇರೆ ಬೇರೆ ಪಕ್ಷದವು ಬಂದಾಗೆಲ್ಲ ನಾವು ಹೊಸ ಪಟ್ಟಿಯನ್ನ ಇದನ್ನ ಅಳವಡಿಸ್ತೀವಿ, ಇವ್ರು ಬಂದಾಗ ಇನ್ನೊಂದು ಹೊಸ ಪಟ್ಟಿ ಅಳವಡಿಸ್ತಾರೆ. ಪಕ್ಷಗಳ ಹೆಸರು ಹೇಳ್ತಾ ಇಲ್ಲ ನಾನಿಲ್ಲಿ, ಬಟ್ ಪಟ್ಟಿ ಎಲ್ಲಾ ಪಕ್ಷಗಳು ಸಹ ಬಂದಾಗ ಹೊಸ ಪಟ್ಟಿಗಳನ್ನ ಸೇರಿಸ್ಬೇಕು,
ಅದಕ್ಕೆ ಸರ್ಕಾರಗಳು ವಿರೋಧ ವ್ಯಕ್ತಪಡಿಸ್ತಾನೆ ಇದಾವೆ. ಸೊ ಈ ರೀತಿ ನೋಡೋದಾದಾಗ ಈ ಒಂದು ಪ್ರಸ್ತುತ AI ಕಾಲಘಟ್ಟದಲ್ಲಿ ಇನ್ನೂ ಸಹ ಸರ್ಕಾರಗಳು, ಪಕ್ಷದವರು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನ ಒದಗಿಸ್ಲಿಕ್ಕೆ, ಉಚಿತ ಶಿಕ್ಷಣವನ್ನ ಒದಗಿಸ್ಲಿಕ್ಕೆ ಅಟ್ಲೀಸ್ಟ್ 10th ವರೆಗೆ ಇದ್ ಮಾಡ್ಬೇಕು. ಆದ್ರೆ ಇವರು ಇನ್ನು ಮಧ್ಯ ವರ್ಷ ಆಗೋಗ್ಬಿಟ್ಟಿರುತ್ತೆ. ಆವಾಗ ನಾವು ಹೊಸ ಪಠ್ಯನ ಜಾರಿ ಮಾಡ್ತೀವಿ ಅಂತೇಳಿ ಏನೇನೋ ಈ ರೀತಿ ಸಮಸ್ಯೆಗಳು ಅನೇಕ ಸಮಸ್ಯೆ ಇದಾವೆ. ಪಠ್ಯ ಪುಸ್ತಕ ಪರಿಷ್ಕರಣೆ 20 ವರ್ಷ ಆದ್ರೂ ಕೂಡ ನಮ್ಮ ರಾಜ್ಯದಲ್ಲಿ ಇನ್ನೂ ಅದ್ರ ಬಗ್ಗೆ ನ್ಯಾಯಯುತವಾಗಿ ವಯಸ್ಸಿಗೆ ಮತ್ತೆ ತರಗತಿಗೆ ಅನುಗುಣವಾಗಿ ಏನು ಬದಲಾವಣೆ ಆಗ್ಬೇಕು ಪ್ರಾಥಮಿಕ ಹಂತದಲ್ಲಿ ಅದಾಗಿಲ್ಲ. ಅದಕ್ಕಿಂತ ದೊಡ್ಡ ದುರಂತ ಅಂದ್ರೆ ನಲಿ ಕಲಿ ಅಂತ ಇದೆಯಲ್ಲ, ಅದರ ಅಡಿಯಲ್ಲಿ ಮಕ್ಕಳ ನಿಜವಾದ ವೈಜ್ಞಾನಿಕವಾದ ಸಾಮರ್ಥ್ಯ, ಮೆದುಳಿನ ರಚನಾತ್ಮಕ ಶಕ್ತಿ ಯಾವಾಗ ಮೊದಲು 8-10 ವರ್ಷ ಇರುತ್ತೆ ಆ ಟೈಮಲ್ಲಿ ಖಗೋಲೆ ಆಗ್ತಾ ಇದೆ. ಅದು ಫಸ್ಟ್ ನಿಲ್ಬೇಕು. ಎರಡನೇದು, ಈ ಮಕ್ಕಳಿಗೆ ಏನು ನ್ಯಾಯ ಒದಗಿಸ್ಬೇಕು ಅಂದಾಗ ಖಂಡಿತವಾಗ್ಲೂ ದಯವಿಟ್ಟು ಎಲ್ಲಾ ರಾಜಕೀಯ ಪಕ್ಷದವರಿಗೆ ನೀವು ಮಕ್ಕಳ ವಿಷಯದಲ್ಲಿ, ಶಿಕ್ಷಣದ ವಿಷಯದಲ್ಲಿ ರಾಜಕೀಯ ಮಾಡಬೇಡಿ. ನಿಮ್ಮ ಅನಿಸಿಕೆಗಳನ್ನ ತುರ್ಕೋಕ್ ಬರಬೇಡಿ. ಅದಕ್ಕೆ ವಿಶೇಷವಾಗಿ ತಜ್ಞರು, ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಇದೆ, NCERT ಪಠ್ಯಕ್ರಮ ಇದೆ. ಆ ಬೌಂಡ್ರಿಯಲ್ಲಿ ಇನ್ನೊಂದು ರಾಜ್ಯ ಪಠ್ಯಕ್ರಮಗಳು ಉಳಿದ್ರೆ ಮಾತ್ರ ಈ ರಾಜ್ಯದ ನೆಲ, ಜಲ, ಸಂಸ್ಕಾರ, ಸಂಸ್ಕೃತಿ, ನಮ್ಮ ಪರಂಪರೆ ಉಳಿಸಿ ಬೆಳೆಸ್ದಂಗ ಆಗತ್ತೆ. ನೀವು ಬರೀ ಕೇಂದ್ರ ಪಠ್ಯಕ್ರಮ, ಸೆಂಟ್ರಲ್ ಸ್ಕೂಲು, ನವೋದಯ ಸ್ಕೂಲು ಅಥವಾ CBSE, ICSE, IB ಅಂತ ಅದಕ್ಕೆ ಒತ್ತನ್ನ ಕೊಟ್ಕೊಂಡು ಅದ್ರಲ್ಲಿ ಮಾತ್ರ ಮಕ್ಕಳು ಗುಣಮಟ್ಟ ಅಂದ್ರೆ ನಮ್ಮ ರಾಜ್ಯದ ಸರ್ವ ಏನು ಸಾಮರ್ಥ್ಯ ಇದೆ, ಜ್ಞಾನ ಇದೆ, ಅದೆಲ್ಲ ನೀರಲ್ಲಿ ಹೋಮ ಮಾಡ್ದಂಗಾಗತ್ತೆ. ಹಾಗಾಗಿ ರಾಜ್ಯ ಪಠ್ಯಕ್ರಮ ಉಳಿಬೇಕು. ಸರ್ಕಾರಿ ಶಾಲೆನೂ ಮುಂದೆ ಉಳಿಬೇಕು ಅಂದ್ರೆ ಈ ಸಮಾನ ನ್ಯಾಯವನ್ನ, ಸಮಾನ್ಯತೆಯನ್ನ, ಲೆವೆಲ್ ಪ್ಲೇಯಿಂಗ್ ಅಂತೀವಿ, ಅದು ಸಿಗ್ಬೇಕು. ಅದು ಸಿಕ್ಕಿದೆ, ಅದನ್ನ ಉಳಿಸ್ಕೊಬೇಕು. ಇಲ್ಲ ಅಂದ್ರೆ ಸರ್ಕಾರಿ ಶಾಲೆ ಇನ್ನೂ ಹೀನಾಯ ಪರಿಸ್ಥಿತಿಗೆ ಹೋಗುತ್ತೆ. ಅಲ್ಲಿ ಇರ್ತಕ್ಕಂಥ ಶಿಕ್ಷಕರು ಕೆಲಸ ಕಳ್ಕೊಂತಾರೆ. ಆಮೇಲೆ ಶಿಕ್ಷಕರು ಲೇಬರರ್ಸ್ ಅಲ್ಲ, ಬೇರೆ ಇಲಾಖೆಗೆ ಹಾಕಕ್ಕೆ ಶಿಕ್ಷಕರಾಗಿ ಶಿಕ್ಷಣದ ವ್ಯವಸ್ಥೆಯಲ್ಲೇ ಕೆಲಸ ಮಾಡ್ಬೇಕಾಗಿರೋದ್ರಿಂದ, ಅವರು ಪ್ರೊಫೆಷನಲ್ಸ್ ಆಗಿರೋದ್ರಿಂದ ಅವರ ಬಗ್ಗೆ ಕೂಡ ನೀವು ಚಿಂತನೆ ಮಾಡ್ಬೇಕಾಗತ್ತೆ. ಇಷ್ಟೆಲ್ಲ ಚಾಲೆಂಜಸ್ ಸರ್ಕಾರಕ್ಕೆ. ಸರ್, ಧನ್ಯವಾದಗಳು. ಇಷ್ಟೊತ್ತು ನಮ್ಮೊಂದಿಗೆ ಭಾಗಿಯಾಗಿ ನೀವು ಶಿಕ್ಷಣದ ಒಂದು ಪ್ರಸ್ತುತ ಏನ್ ಸಮಸ್ಯೆ ಇದೆ ಅದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಟ್ರಿ. ಹಾಗೇನೆ ಹಲವಾರು ಪೋಷಕರ ಕಣ್ಣನ್ನು ಸಹ ಈ ಒಂದು ವಿಷಯದಲ್ಲಿ ಏನು 33% ಅಂಕ ಅಲ್ಲ, ನಿಮಗೇನ್ ಅನ್ಸ್ತು ಅಂತ ಹೇಳಿ ನಿಮ್ ವೈಯಕ್ತಿಕವಾಗಿ? ಆಕ್ಚುಲಿ ಹೌದು ಸರ್, ಇದು ತುಂಬಾ ಪೋಷಕರಿಗಾಗ್ಲಿ, ಈವನ್ ಇನ್ಕ್ಲೂಡಿಂಗ್ ಏನು ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಅವರು ಸಹ ಕೆಲವರು ಇದ್ರ ಬಗ್ಗೆ ಹೈಲೈಟ್ ಮಾಡ್ಬೇಕಾಗಿತ್ತು. CBSE ಶಾಲೆಗಳು 33% ಅಂಕಗಳನ್ನ ಗಳಿಸಿದ್ರೆ ಏನು ವಿದ್ಯಾರ್ಥಿಗಳು ಪಾಸ್ ಅಂತ ಮೊದ್ಲಿಂದಲೂ ಇದೆ. ಆದ್ರೆ ನಮ್ಮ ರಾಜ್ಯ ಪೋಷಕರಿಗೆ ಈ ಒಂದು ವಿಷಯ ಗೊತ್ತಿರ್ಲಿಲ್ಲ. ಸೊ ಆದ್ರಿಂದ ಕೆಲವರು ಇಂದಿಗೂ ಸಹ ಏನು 35% ಇದ್ದದನ್ನ 33%ಕ್ಕೆ ಏನ್ ಇಳಿಸಿದಾರೋ ಇವಾಗ ರಾಜ್ಯ ಸರ್ಕಾರ, ಅದನ್ನ ವಿರೋಧ ವ್ಯಕ್ತಪಡಿಸ್ತಿರೋದೇ ಅದಕ್ಕೆ. ಕಡ್ಡಾಯ ಮಾಡಬೇಡಿ ಅಂತ ಇದೀವಿ ನಾವು. ಅದನ್ನು ಹೇರಕ್ ಹೋಗ್ಬೇಡಿ, ಆಪ್ಷನ್ ಕೊಡಿ. ಬೇರೆ ಬೋರ್ಡ್ ಅಲ್ಲಿ ಇರೋ ತರನೇ ಇದಕ್ಕೂ ಆಪ್ಷನ್ ಕೊಟ್ಬಿಡಿ ಅಂತ. ಅದಕ್ಕೋಸ್ಕರ ಪೋಷಕರಿಗೂ ಸಹ ಗೊತ್ತಿರ್ಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ನಿಜವಾಗ್ಲೂ ಇದೊಂದು CBSE ವಿದ್ಯಾರ್ಥಿಗಳಿಗೆ, ICSE ವಿದ್ಯಾರ್ಥಿಗಳಿಗೆ, ರಾಜ್ಯ ಪಠ್ಯಕ್ರಮದ ವಿದ್ಯಾರ್ಥಿ ಎಲ್ರಿಗೂ ಸಹ ಇವಾಗ ಪಾಸ್ ಆಗೋದ್ರಲ್ಲಿ ಸಮಾನ ಒಂದು ಅವಕಾಶವನ್ನ ಒಂದು ನೀಡಿದಂತೆ ಆಗಿದೆ. ಅದಕ್ಕೆ ಏನು ಶಿಕ್ಷಣ ಸಚಿವರಿದ್ದಾರೋ ಅವ್ರಿಗೂ ಸಹ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ನಮ್ಮ ಚಾನಲ್ ಕಡೆಯಿಂದ ತಿಳಿಸ್ಕೊಡ್ತೀನಿ. ಹಾಗೇನೆ CM ಗೂ ಸಹ ನಮ್ಮ ಧನ್ಯವಾದಗಳನ್ನ ತಿಳಿಸ್ಕೊಡ್ತೀನಿ. ಹಾಗೇನೆ ಹಲವು ಪೋಷಕರಿಗೆ ಈ ಒಂದು ವಿಷಯದಲ್ಲಿ ನೀವು ಸಹ ಬಹಳಷ್ಟು ಹೋರಾಡಿದ್ದೀರಿ, ಅದಕ್ಕೆ ನಮ್ಮ ಕಡೆಯಿಂದಲೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಆಲ್. ಇದಿಷ್ಟು ಹಿಂದಿನ ವಿಡಿಯೋದ ಒಂದು ವಿಶೇಷ ಕಾರ್ಯಕ್ರಮ ಆಗಿತ್ತು. ನೀವು ಶಿಕ್ಷಣ ಹಾಗೆ ಉದ್ಯೋಗ ಮಾಹಿತಿಗಳಿಗಾಗಿ ನಿರಂತರವಾಗಿ ನಮ್ಮ ಚಾನಲ್ ನಮ್ಮ ಗುರುಕುಲನ ನೋಡ್ತಾ ಇರಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ. ಧನ್ಯವಾದಗಳು. ಬಾಯ್ ಬಾಯ್.